ಶರಣರ ನೆನೆದಾರೆ ಸರಗಿಯ ಇಟ್ಟಂಗ ಹರಳು ಮಲ್ಲಿಗೆ ಮೂಡಿದಂಗ ಹರಳು ಮಲ್ಲಿಗೆ ಮುಡಿದಂಗ ಎಲೆ ಮನವೇ ಶರಣರ ನೆನೆಯೋ ನನ್ನ ಮನವೇ. ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡಯ್ಯ. ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋವರು ನೋಡಯ್ಯ. ಉರಿಲಿಂಗ ದೇವ, ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು. ವಚನ ಪಿತಾಮಹ, ವಚನ ಗುಮ್ಮಟ, ವಚನ ಬೆಳಕು, ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್, ರಾವ್ ಬಹದ್ದೂರ್, ರಾವ್ ಸಾಹೇಬ್, ಅಭಿನವ ಬಸವಣ್ಣ, ಸಂತ, ದಾರ್ಶನಿಕ, ಪತ್ರಿಕಾ ರಂಗದ ಭೀಷ್ಮ, ಸಹಕಾರ ಧುರೀಣ, ಹೀಗೆ 10 ಹಲವು ಬಿರುದುಗಳನ್ನು ಹೊಂದಿದಂತಹ ಫಾಗು ಹಳಕಟ್ಟಿಯವರ ಜನ್ಮದಿನದ ಶುಭಾಶಯಗಳು. ಫಾಗು ಹಳಕಟ್ಟಿಯವರು 1880ರಲ್ಲಿ ಜುಲೈ 2ರಂದು ಗುರುಬಸಪ್ಪ ಹಾಗೂ ದಾನಮ್ಮ ದೇವಿಯ ಪುಣ್ಯ ಗರ್ಭದಲ್ಲಿ ಧಾರವಾಡದಲ್ಲಿ ಜನಿಸ್ತಾರೆ. ತಾವು 3 ವರ್ಷ ವಯಸ್ಸಿನವರಾಗಿದ್ದಾಗಲೇ ತನ್ನ ತಾಯಿಯನ್ನು ಕಳ್ಕೊಳ್ತಾರೆ. ಅಜ್ಜಿ ಆಗಿರ್ತಕ್ಕಂಥ ಬಸಮ್ಮ ಮತ್ತು ತಂದೆ ಆಗಿರ್ತಕ್ಕಂತಹ ಅತ್ಯುತ್ತಮ ಶಿಕ್ಷಕರು ಹಾಗೂ ವಾಗ್ಭೂಷಣ ಪತ್ರಿಕೆಯಲ್ಲಿ ಹಲವಾರು ಲೇಖನಗಳನ್ನು ಬರೆಯುವಂತಹ ಲೇಖಕರೂ ಆದಂತಹ ಗುರುಬಸಪ್ಪನವರು ಅತ್ಯಂತ ಪ್ರೀತಿಯಿಂದ ಮಗನನ್ನು ಬೆಳೆಸಿ ಸಂಸ್ಕಾರವನ್ನು ಕೊಟ್ಟು ಅವನನ್ನು ಸುಸಂಸ್ಕೃತನನ್ನಾಗಿ ಬೆಳೆಸ್ತಾರೆ. ಅದಾದ ನಂತರ ಧಾರವಾಡದಲ್ಲಿ ಶಿಕ್ಷಣವನ್ನು ಪಡೀತಾರೆ. ಉನ್ನತ ವ್ಯಾಸಂಗಕ್ಕಾಗಿ ಅವರು ಮುಂಬೈಗೆ ಹೋಗ್ತಾರೆ. ಅಲ್ಲಿ ತಮ್ಮ ಹಿರಿಯ ಸಹಪಾಠಿಯಾಗಿರ್ತಕ್ಕಂತಹ ಶ್ರೀ ಆಲೂರು ವೆಂಕಟರಾಯರ ಪರಿಚಯ ಆಗುತ್ತೆ. ಅವರಿಂದ ಅವರು ಕನ್ನಡಾಭಿಮಾನವನ್ನು, ಕನ್ನಡ ಜಾಗೃತಿಯ ಸಂಕಲ್ಪವನ್ನು ಅಲ್ಲಿ ನಿರ್ಧಾರ ಮಾಡ್ತಾರೆ. ಅಲ್ಲಿರ್ತಕ್ಕಂತಹ ಮರಾಠಿ ವಿದ್ಯಾರ್ಥಿಗಳು ಹಾಗೂ ಗುಜರಾತಿ ವಿದ್ಯಾರ್ಥಿಗಳು ತಮ್ಮ ಭಾಷೆಯ ಬಗ್ಗೆ ಎಷ್ಟೊಂದು ಅಭಿಮಾನವನ್ನು ತೋರಿಸೋದನ್ನು ನೋಡಿ ಕನ್ನಡಿಗರ ಬಗ್ಗೆ, ಕನ್ನಡಿಗರ ನಿರಭಿಮಾನದ ಬಗ್ಗೆ ಇವರಿಗೆ ತುಂಬಾ ಬೇಸರ ಉಂಟಾಗುತ್ತೆ. BA LLBಯನ್ನು ಮುಗಿಸ್ಕೊಂಡು ಇವರು ಬೆಳಗಾವಿಗೆ ಬಂದು ವಕೀಲಿ ವೃತ್ತಿಯನ್ನು ಆರಂಭ ಮಾಡುತ್ತಾರೆ. 16ನೇ ವಯಸ್ಸಿನಲ್ಲೇ ಇವರಿಗೆ ಚಿಕ್ಕೋಡಿಯ ತಮ್ಮಣ್ಣಪ್ಪ ಅಂತಕ್ಕಂಥ ಒಬ್ಬ ದೊಡ್ಡ ಕನ್ನಡದ ಕಟ್ಟಾಳು ಅವರ ಮಗಳಾಗಿರ್ತಕ್ಕಂಥ ಭಾಗೀರಥಿಯನ್ನು ಮದುವೆ ಮಾಡ್ಕೊಳ್ತಾರೆ. ಮಾವನವರ ಆಶಯದಂತೆ ಬೆಳಗಾವಿಯನ್ನು ಬಿಟ್ಟವರು ಬಿಜಾಪುರಕ್ಕೆ ಹೋಗಿ ನೆಲೆಸ್ತಾರೆ. ಅದನ್ನೇ ತಮ್ಮ ಕರ್ಮ ಭೂಮಿಯನ್ನಾಗಿ ಕೊನೆ ತನಕ ಮಾಡಿಕೊಳ್ತಾರೆ. ಫಾಗು ಹಳಕಟ್ಟಿಯವರ ಬದುಕಿನಲ್ಲಿ ಒಂದು ಮಹತ್ವದ ತಿರುವು ಉಂಟಾಗಿದ್ದು 1904ರಲ್ಲಿ ರಬಕವಿ ಪ್ರದೇಶದ ಶಿವಲಿಂಗಪ್ಪ ಮಂಚಾಲೆ ಅಂತಕ್ಕಂಥವರ ಮನೆಗೆ ಭೋಜನಕ್ಕೆ ಹೋಗಿರ್ತಾರೆ. ಅವ್ರ ಮನೆಯಲ್ಲಿ ಮಾಡು ಅಂತಂದರೆ ಸಾಮಾನುಗಳನ್ನು ಇಡ್ತಕ್ಕಂತಹ ಒಂದು ಸೆಲ್ಫ್, ಆ ಮಾಡಿನ ಮೇಲೆ ಒಂದು ತಾಡೋಲೆಗಳ ಕಟ್ಟು ಅವ್ರ ಕಣ್ಣಿಗೆ ಬೀಳುತ್ತೆ. ಅದನ್ನು ತೆಗೆದು ನೋಡಿದಾಗ ಅದು ಷಟ್ಸ್ಥಲ ತಿಲಕ ಅಂತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಅದು ಅವರ ತುಂಬ ಕುತೂಹಲವನ್ನು ಕೆರಳಿಸುತ್ತೆ ಅವ್ರಿಗೆ. ತದನಂತರ ಅವರಿಂದ ಅದನ್ನು ಕೇಳಿ ಇಸ್ಕೊಳ್ತಾರೆ. ಅಲ್ಲಿಂದ ಇವರ ಜೀವನದ ದಿಕ್ಕೇ ಬದಲಾಗಿ ಹೋಗುತ್ತೆ. ವಚನಗಳನ್ನು ಸಂಶೋಧನೆ ಮಾಡ್ತಕ್ಕಂಥದ್ದು, ಸಂಗ್ರಹಿಸ್ತಕ್ಕಂಥದ್ದು ಮತ್ತು ಸಂಪಾದನೆ ಮಾಡುವಂಥದ್ದು, ಪರಿಷ್ಕರಣೆ ಮಾಡ್ತಕ್ಕಂಥದ್ದು, ಪ್ರಕಟಿಸುವಂಥದ್ದು, ಆ ವಚನಗಳನ್ನು ಅವರು ಸಂಗೀತಕ್ಕೆ ಅಳವಡಿಸಿ ಹಾಡಿಸುವಂಥದ್ದು ಹಾಗೂ 1927ರಲ್ಲಿ ಹಲವಾರು ಬಸವಣ್ಣನವರ ವಚನಗಳನ್ನು ಇಂಗ್ಲೀಷ್ ಭಾಷೆಗೆ ಅನುವಾದಿಸಿ ಇಡೀ ವಚನಗಳನ್ನು ಜಗದಗಲ ಮುಟ್ಟಿಸಿದಂತಹ ಕೀರ್ತಿ ಫಾಗು ಹಳಕಟ್ಟಿಯವರಿಗೆ ಸಲ್ಲುತ್ತೆ. ಹೀಗೆ ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ, ಸಹಕಾರ ಕ್ಷೇತ್ರ ಇರಬಹುದು, ಕೃಷಿ ಕ್ಷೇತ್ರ ಇರಬಹುದು, ಸಮಾಜ ಸೇವೆ, ರಾಜಕೀಯ ಹಾಗೂ ಸಾಹಿತ್ಯಿಕ ಕ್ಷೇತ್ರದಲ್ಲಿ
ಇವರು ಪತ್ರಿಕಾ ರಂಗದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡ್ತಾರೆ ಹಳಕಟ್ಟಿಯವರು. ತಾವು ಈ ವಚನದ ಕಟ್ಟುಗಳನ್ನು ಸಂಗ್ರಹಿಸೋದಕ್ಕಾಗಿ ತಾಳೆಗರಿಗಳನ್ನು, ಓಲೆಗರಿಗಳನ್ನು, ತಾಡೋಲೆಗಳನ್ನು, ಹಸ್ತಪ್ರತಿಗಳನ್ನು ಸಂಗ್ರಹಿಸೋದಕ್ಕಾಗಿ ಒಂದು ಹಳೆಯ ಸೈಕಲನ್ನು ತೊಗೊಂಡ್ಬಿಟ್ಟು ಅದರ ಹಿಂದ್ಗಡೆ ಒಂದು ಟ್ರಂಕನ್ನು ಇಟ್ಕೊಂಡು ಅವರು ಬೀದಿ ಬೀದಿ ಅಲಿತಾರೆ, ಊರೂರು ಅಲಿತಾರೆ. ಆ ಒಂದು ಕಾರ್ಯಕ್ಕಾಗಿ ಅವರು ಹುಡುಕಾಡದ ಊರುಗಳಿಲ್ಲ, ತಡಕಾಡದ ಕೇರಿಗಳಿಲ್ಲ, ಪ್ರದಕ್ಷಿಣೆಗೈಯದ ಆಲಯಗಳಿಲ್ಲ, ಸಂಶೋಧನೆ ಮಾಡದೇ ಇರತಕ್ಕಂಥ ಸ್ಥಳಗಳೇ ಇಲ್ಲ. ಇಡೀ ನಮ್ಮ ಮೈಸೂರು ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೇನೆ ಇಡೀ ದೇಶದಾದ್ಯಂತ ತಿರುಗಾಡಿ 17 ವರ್ಷಗಳ ಕಾಲ ಅವರು ಈ ಒಂದು ತಾಡೋಲೆಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾರೆ. 1920ರ ಹೊತ್ತಿಗೆ ಸುಮಾರು 1000 ತಾಡೋಲೆಗಳನ್ನು, 1000 ಹಸ್ತಪ್ರತಿಗಳನ್ನು, 1000 ಗಂಟುಗಳನ್ನು ಅವರು ಸಂಗ್ರಹ ಮಾಡಿ ಬಿಜಾಪುರದಲ್ಲಿ 1920ರಲ್ಲಿ ಅದನ್ನು ಪ್ರದರ್ಶನಕ್ಕೆ ಇಡ್ತಾರೆ. ಇಂತಹ ಭಾಗು ಹಳಕಟ್ಟಿಯವರು ಅವುಗಳನ್ನೆಲ್ಲ ಸಂಗ್ರಹಿಸೋದಕ್ಕೆ ಪಡಬಾರದ ಕಷ್ಟವನ್ನು ಪಡ್ತಾರೆ. ಕೆಲವರಿಂದ ಕೇಳಿ ಪಡಿತಾರೆ, ಕೆಲವರಿಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ, ಕೆಲವರಿಗೆ ವಕೀಲಿ ವೃತ್ತಿಯನ್ನು ಮಾಡಿಬಿಟ್ಟು ಆ ಒಂದು ಪ್ರತಿಗಳನ್ನು ಪಡ್ಕೊಳ್ತಾರೆ. ಅವರು ತುಂಬಾ ಕಷ್ಟಪಟ್ಟು ಆ ಒಂದು ಎಲ್ಲ ಪ್ರತಿಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಅಚ್ಚಾಕಿಸ್ಬೇಕು ಅಂತ ಹೇಳ್ಬಿಟ್ಟು 1923ರಲ್ಲಿ ಆಗ ನಮ್ಮ ಮೈಸೂರು ರಾಜ್ಯದಲ್ಲಿ ಇದ್ದಂಥದ್ದು ಒಂದೇ ಒಂದು ಮುದ್ರಣಾಲಯ. ಅದು ಮಂಗಳೂರಿನಲ್ಲಿರ್ತಕ್ಕಂಥ ಭಾಷಲ್ ಮಿಷನ್ ಅಂತಕ್ಕಂತಹ ಮುದ್ರಣಾಲಯಕ್ಕೆ ಆ ಹಸ್ತಪ್ರತಿಗಳು ಹಾಗೂ ಅದರ ಜೊತೆಗೆ ಮುಂಗಡ ಹಣವಾಗಿ 500 ರೂಪಾಯಿಗಳನ್ನು ಇಟ್ಬಿಟ್ಟು ಈ ಒಂದು ಪ್ರತಿಯನ್ನು ನೀವು ಅಚ್ಚು ಹಾಕಿಸಿ ಕೊಡಿ ಅಂಥೇಳಿ ಪತ್ರವನ್ನು ಬರೆದು ಪೋಸ್ಟಿಗೆ ಕಳಿಸ್ಕೊಡ್ತಾರೆ. ಆದರೆ ಅವರು ಅದನ್ನು 6 ತಿಂಗಳು ಹಾಗೆ ಇಟ್ಕೊಳ್ತಾರೆ, ಅದನ್ನು ಓದ್ತಾರೆ. ಅದರಲ್ಲಿರ್ತಕ್ಕಂತಹ ತತ್ವಸಾರಗಳು ಕ್ರೈಸ್ತ ಧರ್ಮದಲ್ಲಿರ್ತಕ್ಕಂಥ ತತ್ವಗಳು ಹೋಲಿಕೆ ಆಗೋದರಿಂದ ಈ ಒಂದು ಪುಸ್ತಕವನ್ನು ನಾವು ಅಚ್ಚಾಕ್ಸಿ ಕೊಡೋದಕ್ಕೆ ಆಗೋದಿಲ್ಲ. ಇದನ್ನು ಅಚ್ಚಾಕ್ಸ್ಕೊಟ್ರೆ ಅದು ನಮ್ಮ ಧರ್ಮದ ಪ್ರಚಾರಕ್ಕೆ ಅದು ಹಿನ್ನಡೆ ಉಂಟಾಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ವಾಪಸ್ 500 ರೂಪಾಯಿಗಳೊಂದಿಗೆ ವಾಪಸ್ ಹಾಗೆಯೇ ಹಳಕಟ್ಟಿಯವ್ರಿಗೆ ಕಳಿಸ್ಕೊಡ್ತಾರೆ. ಅದರಿಂದ ತುಂಬಾ ಬೇಸರ ಆಗುತ್ತೆ ಅವರಿಗೆ, ಈ ಪುಸ್ತಕ ಅಚ್ಚಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು. ಒಂದು ಕಡೆ ಖುಷಿನೂ ಆಗುತ್ತೆ, ಅಂಥ ಶ್ರೇಷ್ಠವಾದಂಥ ತತ್ವಗಳು ನಮ್ಮ ಧರ್ಮದಲ್ಲಿ ಇದಾವಲ್ಲ, ಈ ವಚನಗಳಲ್ಲಿ ಇದೆಯಲ್ಲ ಅಂಥೇಳಿ ಖುಷಿ ಪಟ್ಬಿಟ್ಟು. ಅಷ್ಟೊತ್ತಿಗಾಗಲೇ 1924ರ ಹೊತ್ತಿಗೆ ಮಹಾವೀರ ಚೌಗಲೆ ಅಂತಕ್ಕಂಥವ್ರು ಬೆಳಗಾವಿಯಲ್ಲಿ ಒಂದು ಮುದ್ರಣಾಲಯವನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಮುದ್ರಣಾಲಯದಲ್ಲಿ ಈ ಪುಸ್ತಕವನ್ನು ಅವರು ಮುದ್ರಿಸ್ತಾರೆ. 1924ರಲ್ಲಿ ಈ ವಚನಶಾಸ್ತ್ರ ಸಾರ ಭಾಗ 1 ಪ್ರಕಟ ಆಗುತ್ತೆ. ಅದನ್ನು ನೋಡಿ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ತಮ್ಮ ಕಾರ್ಯಗಳಿಗೆ ಮುದ್ರಣಾಲಯಗಳು ತಮಗೆ ಬೇಕಾದ ಹಾಗೆ ಸಹಕರಿಸ್ತಿಲ್ಲ ಅಂತೇಳ್ಬಿಟ್ಟು ತುಂಬಾ ಬೇಸರ ಮಾಡಿಕೊಂಡು ತಾವೇ ಒಂದು ಮುದ್ರಣಾಲಯವನ್ನು ಹಾಕೋದಕ್ಕೆ ಅವರು ಯೋಚನೆಯನ್ನು ಮಾಡ್ತಾರೆ. ಆದರೆ ಅವ್ರ ಹತ್ರ ದುಡ್ಡಿರೋದಿಲ್ಲ. ಹಾಗಾಗಿ ಅವರು ತಮ್ಮ ಜೀವನೋಪಾಯಕ್ಕೆ ಇದ್ದಂತಹ ಒಂದೇ ಒಂದು ಮನೆಯನ್ನು ಮಾರಿಬಿಟ್ಟು 1925ರಲ್ಲಿ ಹಿತಚಿಂತಕ ಅಂತಕ್ಕಂಥ ಮುದ್ರಣಾಲಯವನ್ನು ತಮ್ಮ ಮನೆಯಲ್ಲೇ ಸ್ಥಾಪನೆ ಮಾಡಿಕೊಳ್ತಾರೆ. ಅದು ಬಾಡಿಗೆ ಮನೆಯಲ್ಲಿ. ತದನಂತರ ಈ ಶರಣತತ್ವವನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿಬಿಟ್ಟು 1926ರಲ್ಲಿ ಅವರು ಶಿವಾನುಭವ ಅಂತಕ್ಕಂತಹ ಒಂದು ಪತ್ರಿಕೆಯನ್ನು ಪ್ರಕಟ ಮಾಡ್ತಾರೆ. 1927ರಲ್ಲಿ ನವಕರ್ನಾಟಕ ಅಂತಕ್ಕಂಥ ಪತ್ರಿಕೆಯನ್ನು, ಆಗ ನಮ್ಮ ಕರ್ನಾಟಕದಲ್ಲಿ ಮೈಸೂರು ರಾಜ್ಯದಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಚಳುವಳಿ ನಡೀತಾ ಇರುತ್ತೆ. ಈ ಒಂದು ಕನ್ನಡಿಗರನ್ನು ಜಾಗೃತಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಉದ್ದೇಶ ಇಟ್ಕೊಂಡವರು ಈ ನವಕರ್ನಾಟಕ ಅಂತಕ್ಕಂಥ ಪತ್ರಿಕೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ. ಅದರ ಸಂಪಾದಕರು ಅವರೇ ಆಗಿರ್ತಾರೆ, ಮುದ್ರಕರು, ವಿತರಕರು ಎಲ್ಲವೂ ಆಗಿಬಿಟ್ಟು ಅವರು ಪತ್ರಿಕಾ ರಂಗದಲ್ಲೂ ಸಹ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿ ಪತ್ರಿಕಾ ರಂಗದ ಭೀಷ್ಮ ಅಂತಕ್ಕಂಥ ಹೆಸರನ್ನು ಪಡ್ಕೊಳ್ತಾರೆ ಹಳಕಟ್ಟಿಯವರು. ತದನಂತರ ತಾವು ಮುದ್ರಣಾಲಯವನ್ನು ಸ್ಥಾಪಿಸಿದ ಮೇಲೆ ಪುಸ್ತಕಗಳ ಸುರಿಮಳೆಯೇ ಸುರಿಯುತ್ತೆ. 250 ಜನ ವಚನಕಾರರನ್ನು ಪರಿಚಯಿಸ್ತಾರೆ. ಜೊತೆಗೆ ಅವರ 22,000 ವಚನಗಳನ್ನು ಸಹ ಅವರು ಈ ಒಂದು ಮುದ್ರಣಾಲಯದಲ್ಲಿ ಮುದ್ರಿಸ್ತಾರೆ. ಜೊತೆಗೆ ಹರಿಹರನ 42 ರಗಳೆಗಳನ್ನು ಅವರು
ಮುದ್ರಿಸ್ತಾರೆ. ಅಷ್ಟೇ ಅಲ್ಲದೆ ಅವರು 175ಕ್ಕೂ ಹೆಚ್ಚು ಕೃತಿಗಳನ್ನು ಬರೀತಾರೆ. ಹೀಗೆ ಸಾಹಿತ್ಯ ಕ್ಷೇತ್ರಕ್ಕೆ, ಈ ಶರಣ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಡ್ತಾರೆ. ಅವರು ಈ ಕೆಲಸ ಮಾಡದೇ ಇದ್ದಿದ್ದರೆ ನಮಗೆ ಇಂದಿನ ಬಸವಣ್ಣನವರಾಗಲಿ, ಅಕ್ಕಮಹಾದೇವಿಯಂತಹ, ಅಲ್ಲಮ ಪ್ರಭುಗಳಂತಹ ವಚನಕಾರರು ಇದ್ದರು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅವರ ಕ್ರಾಂತಿಕಾರಿ ಸಂದೇಶಗಳು ಆ ವಚನದಲ್ಲಿ ಅಡಕವಾಗಿರೋದು ಸಹ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅವೆಲ್ಲವುಗಳನ್ನು ಜಗದೆತ್ತರ ಮುಟ್ಟಿಸಿದಂತಹ ಕೀರ್ತಿ ನಮ್ಮ ಹಳಕಟ್ಟಿಯವರಿಗೇ ಸಲ್ಲುತ್ತೆ. ಹಾಗೂ ಹಳಕಟ್ಟಿಯವರ ಬದುಕಿನಲ್ಲಿ 3 ಮುಖ್ಯವಾದ ಅಂಶಗಳು ಯಾವಾಗಲೂ ಜೊತೆಯಾಗಿರ್ತಾ ಇದ್ವು. ಒಂದು, ಕಿತ್ತು ತಿನ್ನುವ ಬಡತನ, ಹಾಸ್ಕೊಂಡು ಹೊತ್ಕೊಳ್ಳೋ ಅಷ್ಟು ಬಡತನ ಅವರಿಗೆ ಇತ್ತು. ಜೊತೆಗೆ ಸದಾ ಕಾಡುವ ರೋಗಗಳು, ಯಾವಾಗಲೂ ಅನಾರೋಗ್ಯ ಅವ್ರನ್ನ ಕಾಡ್ತಾ ಇತ್ತು. ಅದ್ರ ಜೊತೆಗೆ ಸಾಲು ಸಾಲು ಸಾವುಗಳು ಅವ್ರ ಮನೆಯಲ್ಲಿ ಸಂಭವಿಸ್ತಾ ಇತ್ತು. ಅವ್ರಿಗೆ 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಅದರಲ್ಲಿ ಕೊನೆಯವರೆಗೆ ಒಬ್ಬನನ್ನು ಬಿಟ್ಟು ಇನ್ನೆಲ್ಲರೂ ಸತ್ತು ಹೋಗ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಒಮ್ಮೆ ಅವ್ರ ಮಗ ಚಂದ್ರಶೇಖರ್ ಅಂತಕ್ಕಂಥವರು ದೆಹಲಿಯಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇರ್ತಾರೆ. ಆದರೆ ಅವರು ಒಂದು ದಿನ ಅಪಘಾತದಲ್ಲಿ ಸತ್ತು ಹೋಗ್ಬಿಡ್ತಾರೆ. ಅವ್ರ ಮಗ ಸತ್ತಂತಹ ವಿಷಯ ಟೆಲಿಗ್ರಾಮಲ್ಲಿ ಅವ್ರಿಗೆ ಬರುತ್ತೆ. ಮುದ್ರಣಾಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಟೆಲಿಗ್ರಾಮನ್ನು ಓದ್ಬಿಟ್ಟು ಅವರು ಹಾಗೇ ಅದನ್ನು ಟೇಬಲ್ ಮೇಲಿಟ್ಟು ಮುದ್ರಣಾಲಯದ ಕೆಲಸದಲ್ಲಿ ತೊಡಕೊಂಡಿರ್ತಾರೆ. ಆಗ ಅವರ ಸ್ನೇಹಿತರೊಬ್ಬರು ಅಲ್ಲಿಗೆ ಬಂದುಬಿಟ್ಟು ಆ ಟೆಲಿಗ್ರಾಮನ್ನು ಓದಿ, ಏನಪ್ಪ ನಿನ್ನ ಮಗ ಸತ್ತಿದ್ದಾನೆ, ನೀನು ಅಲ್ಲಿಗೆ ಹೋಗೋಬಿಟ್ಟು ಇಲ್ಲೇನು ಮಾಡ್ತಾ ಇದೀಯಾ ಅಂಥೇಳಿ ಅಂದಾಗ, ಹೋಗಿರ್ತಕ್ಕಂಥ ಮಗ ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ, ಮುದ್ರಣಾಲಯದ ಕೆಲಸ ಎಲ್ಲ ನಾನೊಬ್ಬನೇ ಮಾಡಬೇಕು, ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳುವಷ್ಟು ಪ್ರಾಯೋಗಿಕ ಮನಸ್ಸು ಅವರದಾಗಿತ್ತು. ಮತ್ತು ದೆಹಲಿಗೆ ಹೋಗಿ ಆ ಪಾರ್ಥಿವ ಶರೀರವನ್ನು ಇಲ್ಲಿಗೆ ತರೋದಕ್ಕೆ ಅವ್ರ ಹತ್ರ ಹಣ ಇಲ್ಲದೇ ಇರುವಂತಹ ಕಾರಣ ಮಗನನ್ನು ಅಲ್ಲೇ ಶವ ಸಂಸ್ಕಾರ ಮಾಡಿ ಅವರು ವಾಪಸ್ ಬರ್ತಾರೆ. ಅಷ್ಟೊಂದು ಬಡತನ ಅವರನ್ನು ಕಾಡ್ತಾ ಇತ್ತು. 1926ರಲ್ಲಿ ಬಳ್ಳಾರಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅದರಲ್ಲಿ ಅವರು ಸರ್ವಾಧ್ಯಕ್ಷರಾಗಿ ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ಈ ವಚನಗಳ ಬಗ್ಗೆ ಮೊಟ್ಟ ಮೊದಲನೇದಾಗಿ ಅಲ್ಲಿ ಭಾಷಣವನ್ನು ಮಾಡ್ತಾರೆ. ಅದನ್ನು ಕೇಳಿದಂತಹ ಎಲ್ಲ ಕನ್ನಡಿಗರು ದಂಗಾಗ್ತಾರೆ, ಆಶ್ಚರ್ಯವನ್ನು ಪಡ್ತಾರೆ. ಇಂಥ ಒಂದು ವಚನ ಸಾಹಿತ್ಯ ನಮ್ಮಲ್ಲಿದೆಯಾ ಅಂತ ಹೇಳಿಬಿಟ್ಟು ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾರೆ ಹಳಕಟ್ಟಿಯವರು. ಜೊತೆಗೆ 1927ರಲ್ಲಿ ನಮ್ಮ ದಾವಣಗೆರೆಯಲ್ಲೇ ತರಳಬಾಳು ಹುಣ್ಣಿಮೆ ನಡೆಯುತ್ತೆ. ಸಿರಿಗೆರೆಯ ಲಿಂಗೈಕ್ಯ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಹಳಕಟ್ಟಿಯವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿರ್ತಾರೆ. ಆಗ ಹಳಕಟ್ಟಿಯವರು, ಸ್ವಾಮೀಜಿಯವರ ಪಕ್ಕದಲ್ಲಿ ಒಬ್ಬರು ಅತಿಥಿಗಳು ಕೂತಿರ್ತಾರೆ. ಅವರು ಹಳಕಟ್ಟಿಯವ್ರ ಬಗ್ಗೆ ಸ್ವಾಮೀಜಿಯವ್ರಿಗೆ ಹೇಳ್ತಾರೆ, ಸ್ವಾಮೀಜಿ, ಈ ವಚನಗಳ ಸಂರಕ್ಷಣಾ ಮುದ್ರಣ ಕೆಲಸಕ್ಕೆ KCC ಬ್ಯಾಂಕಲ್ಲಿ ಅವರು ಲೋನ್ ತೆಗೆಸಿದ್ರು. ಆ ಲೋನನ್ನು ಕಟ್ಟೋಕ್ಕಾಗದೆ ಅವ್ರಿಗೆ ಬ್ಯಾಂಕಿಂದ ನೋಟಿಸ್ ಬಂದಿದೆ ಅಂತೇಳಿ ಹೇಳಿದಾಗ ತಕ್ಷಣ ಲಿಂಗೈಕ್ಯ ಜಗದ್ಗುರುಗಳು ತಮ್ಮ ಡ್ರೈವರನ್ನು ಕರೆದುಬಿಟ್ಟು ಸಿರಿಗೆರೆಯ ಮಠದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಬಂಗಾರದ ಪದಕವನ್ನು ತೊಗೊಂಡು ಬಾ, ಈ ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ಅಂಥೇಳಿ ಕಳಿಸ್ತಾರೆ. ಡ್ರೈವರ್ ತೊಗೊಂಡೋಗಿ ಬರ್ತಾರೆ. ಅವ್ರ ಭಾಷಣ ಮುಗಿದ ಮೇಲೆ ಹಳಕಟ್ಟಿಯವರಿಗೆ ಆ ಒಂದು ಬಂಗಾರದ ಪದಕವನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ನೋಡಪ್ಪ, ಇದನ್ನು ಸ್ವಾಮೀಜಿಗಳು ಕೊಟ್ಟಿದ್ದಾರೆ ಅಂತೇಳಿ ಹಾಗೇ ಇಟ್ಕೊಳ್ದೆ ಇದನ್ನು ನೀನು ಮಾರಿ ನಿನ್ನ ಸಾಲವನ್ನು ತೀರಿಸ್ಕೋ. ಈ ಒಂದು ವಚನ ಸಂರಕ್ಷಕ, ವಚನ ಪ್ರಚಾರಕ ಸಾಲದಿಂದ ಸಾಯಬಾರ್ದು ಅಂಥೇಳಿ ಅವ್ರು ಹೇಳ್ತಾರೆ. ಅದನ್ನು ಮಾರಿ ಅವ್ರ ಸಾಲ ತೀರಿಸಿ ಉಳಿದ ಹಣವನ್ನು ಸ್ವಾಮೀಜಿಗಳಿಗೆ ವಾಪಸ್ ಕೊಡೋದಕ್ಕೆ ಅಂಥೇಳಿ ಬಂದಾಗ, ಇಲ್ಲ, ನಿಮ್ಮ ಮುಂದಿನ ಕೆಲಸಗಳಿಗೆ ಇದನ್ನು ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಳಿಸಿದರು. ಅಂಥ ಒಂದು ಪ್ರಾಮಾಣಿಕ ವ್ಯಕ್ತಿತ್ವ ಹಳಕಟ್ಟಿಯವರದಾಗಿತ್ತು. ಇವರೆಲ್ಲ ಕಾರ್ಯವನ್ನು ಗುರುತಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ರಾವ್ ಬಹದ್ದೂರ್, ರಾವ್ ಸಾಹೇಬ್ ಅಂತಕ್ಕಂಥ ಒಂದು ಬಿರುದನ್ನು ಸಹ ಕೊಟ್ಟಿತ್ತು. 1928ರಲ್ಲಿ BM ಶ್ರೀಕಂಠಯ್ಯನವರು, ಕನ್ನಡದ ಕಣ್ವ ಅಂತೇಳಿ ನಾವು ಅವರನ್ನು ಕರಿತೇವೆ, ಅವರು ಬಿಜಾಪುರಕ್ಕೆ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಗ ಆ ಕಾರ್ಯಕ್ರಮ ಆಯೋಜಕರು ಅವರನ್ನು ಐತಿಹಾಸಿಕ ಗೋಳ ಗೊಮ್ಮಟವನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು
ಅವರನ್ನು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಕರೆದಾಗ ನಮ್ಮ ಬಿ ಎಂ ಶ್ರೀಯವರು ಹೇಳಿದ್ದು, ಇಲ್ಲ, ಅದಕ್ಕಿಂತ ದೊಡ್ಡ ಗುಮ್ಮಟವನ್ನು ನಾನು ನೋಡಬೇಕಾಗಿದೆ ಅಂಥೇಳಿ ಹೇಳ್ತಾರೆ. ಹಾಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಆಯೋಜಕರಿಗೆ ಆಶ್ಚರ್ಯ ಆಗುತ್ತೆ. ಏನಿದು, ಇದಕ್ಕಿಂತ ಈ ಗೋಳಗುಮ್ಮಟಕ್ಕಿಂತ ಎತ್ತರವಾದ ಗುಮ್ಮಟ ನಮ್ಮ ಬಿಜಾಪುರದಲ್ಲಿ ಮತ್ಯಾವುದಿದೆ ಅಂಥೇಳಿ ಅವರು ಆಶ್ಚರ್ಯಚಕಿತರಾದಾಗ ಬಿ ಎಂ ಶ್ರೀಯವರು ಹೇಳ್ತಾರೆ, ವಚನ ಸಾಹಿತ್ಯದಲ್ಲಿ ಇಷ್ಟೊಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಫಾಗು ಹಳಕಟ್ಟಿಯವ್ರನ್ನ ನಾನು ನೋಡಬೇಕು ಅಂಥೇಳಿ ಹೇಳ್ತಾರೆ. ಆಗ ಆಯೋಜಕರು ಅವ್ರ ಮನೆ ಎಲ್ಲಿದೆ ಅಂಥೇಳಿ ಅವರಿಗೆ ಗೊತ್ತಿಲ್ಲದೆ ಇದ್ದಾಗ ಅವ್ರ ಮನೆಯನ್ನು ಹುಡುಕ್ತಾರೆ. ಉಪ್ಪಲಿ ಬುರ್ಜ್ ಹತ್ರ ಅವ್ರ ಮನೆ ಇರುತ್ತೆ. ಆ ಉಪ್ಪಲಿ ಬುರ್ಜ್ ಹತ್ರ ಹೋಗಿಬಿಟ್ಟು ಈ ಬಿ ಎಂ ಶ್ರೀಯವರು ಅವ್ರ ಮನೆಯನ್ನು ಹುಡ್ಕೊಂಡು ಹೋಗ್ತಾರೆ. ಇವರು ಹೋಗುವಾಗ ಹಳಕಟ್ಟಿಯವರು ಒಂದು ಮುರುಕಲು ಹಳೇ ಮನೆಯಲ್ಲಿ ಹರಕಲು ಚಾಪೆಯನ್ನು ಹಾಸ್ಕೊಂಡ್ಬಿಟ್ಟು ಒಡೆದಿರ್ತಕ್ಕಂಥ ಕನ್ನಡಕದಲ್ಲಿ ಹರಕು ಅಂಗಿಯನ್ನು ಹಾಕ್ಕೊಂಡು ಆ ಒಡೆದಿರೋ ಕನ್ನಡಕದಲ್ಲಿ ಮೊಳೆಗಳನ್ನು ಜೋಡಿಸ್ತಾ ಇರ್ತಾರೆ ಅಚ್ಚು ಹಾಕೋದಕ್ಕೆ. ಅವರನ್ನು ನೋಡಿ ಬಿ ಎಂ ಶ್ರೀಯವರಿಗೆ ಆಶ್ಚರ್ಯ ಆಗುತ್ತೆ. ಹಳಕಟ್ಟಿಯವ್ರಿಗೆ ಅವ್ರು ಬಂದಿದ್ದು ಸಂತೋಷ ಆಗುತ್ತೆ. ಇಬ್ಬರು ಸಾಕಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತಾರೆ. ಆಗ ಆಯೋಜಕರಿಗೆ ಹೇಳ್ತಾರೆ ಬಿ ಎಂ ಶ್ರೀಯವರು, ಇವರೇ ನೋಡಿ ವಚನ ಗುಮ್ಮಟ ಅಂತ ಹೇಳಿಬಿಟ್ಟು ಕರೀತಾರೆ. ಇಂತಹ ಪ್ರತಿಯೊಬ್ಬ ಕನ್ನಡಿಗರ ಎದೆಯಲ್ಲಿಯೂ ವಚನ ಗುಮ್ಮಟವನ್ನು ನಿರ್ಮಿಸಿದಂತಹ ಮಹಾನ್ ಶರಣ ಹಾಗೂ ಹಳಕಟ್ಟಿಯವರು. ಇವರ ಕಾರ್ಯಕ್ಕೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯ 1956ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೊಡಬೇಕು ಅಂಥೇಳಿ ನಿರ್ಧಾರ ಮಾಡುತ್ತೆ. ಅವ್ರ ಜೊತೆಗೇ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರಿಗೂ ಸಹ ಡಾಕ್ಟರೇಟ್ ಪದವಿಯನ್ನು ಕೊಡಬೇಕು ಅಂಥೇಳಿ ಇಬ್ಬರಿಗೂ ಒಟ್ಟಿಗೂ ಘೋಷಣೆ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಹಳಕಟ್ಟಿಯವರು ಹೋಗ್ತಾರೆ. ಅದೇ ಕಚ್ಚೆ ಪಂಚೆ, ಒಳಗೊಂದು ಅಂಗಿ, ಮೇಲೆ ಕೋಟು, ತಲೆಗೊಂದು ಪೇಟ ಹಾಕ್ಕೊಂಡು ಹೋಗ್ತಾರೆ. ಕನ್ನಡಕ ಹಾಕ್ಕೊಂಡು ಎಲ್ಲ ಕಾರ್ಯಕ್ರಮ ಮುಗಿಯುತ್ತೆ. ಆಗ ಅಲ್ಲಿ ಡಾಕ್ಟರ್ ಪಾವಟೆ ಅವರು ಕುಲಪತಿಗಳಾಗಿರ್ತಾರೆ. ಹಾಗೆಯೇ ಎಸ್ ಎಸ್ ಒಡೆಯರ್ ಅಥವಾ ಸದಾಶಿವ ಒಡೆಯರ್ ಅವರು ರಿಜಿಸ್ಟ್ರಾರ್ ಆಗಿರ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಎಲ್ರಿಗೂ ಭೋಜನದ ವ್ಯವಸ್ಥೆ ಮಾಡಿರ್ತಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ತಮ್ಮ ಕೋಟೆಲ್ಲ ಬಿಚ್ಚಿಟ್ಟು ಕೈ ತೊಳ್ಕೊಂಡು ಊಟಕ್ಕೆ ಕೂತ್ಕೊಳ್ತಾರೆ. ಆದರೆ ಹಾಗೂ ಹಳಕಟ್ಟಿಯವರು ಮಾತ್ರ ಕೋಟನ್ನು ಧರಿಸ್ಕೊಂಡೇ ಊಟಕ್ಕೆ ಕೂತ್ಕೊಳ್ತಾರೆ. ಆಗ ಪಾವಟೆಯವರು ಹೇಳ್ತಾರೆ ಒಡೆಯರವ್ರಿಗೆ, ನೋಡಿ ಅವರಿಗೆ ಕೋಟ್ ಬಿಚ್ಚಿ ಆರಾಮಾಗಿ ಕೂತ್ಕೊಂಡು ಸಾವಕಾಶವಾಗಿ ಊಟ ಮಾಡೋದಕ್ಕೆ ಹೇಳಿ ಅಂಥೇಳಿ. ಆಗ ಹಾಗೂ ಹಳಕಟ್ಟಿಯವರು ಹೇಳ್ತಾರೆ ಸದಾಶಿವ ಒಡೆಯರವ್ರಿಗೆ, ನೋಡಪ್ಪ ತಮ್ಮ, ನಾನು ಶೆಕೆ ಬೇಕಾದ್ರೆ ತಡ್ಕೋತೀನಿ, ಹಸಿವು ಬೇಕಾದ್ರೆ ತಡ್ಕೋತೀನಿ, ಆದರೆ ಅವಮಾನ ಮಾತ್ರ ತಡ್ಕೊಳಂಗಿಲ್ಲಪ್ಪ. ಒಳಗೆ ಅಂಗಿ ಪೂರಾ ಹರಿದದ, ನಾನು ಕೋಟ್ ತೆಗೆದ್ರೆ ಆ ಹರಿದ ಅಂಗಿ ಕಾಣ್ತದ, ಆಗ ನನಗೆ ಅವಮಾನ ಆಗುತ್ತೆ. ಅದಕ್ಕೆ ನಾನು ಕೋಟ್ ಹಾಕ್ಕೊಂಡೇ ಊಟ ಮಾಡ್ತೀನಿ ಅಂಥೇಳಿ ಹೇಳ್ತಾರೆ. ಈ ಮಾತನ್ನು ಕೇಳಿದಂತಹ ಎಸ್ ಎಸ್ ಒಡೆಯರವರು ದಂಗಾಗಿ ನಿಲ್ತಾರೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಹೊಸ ಬಟ್ಟೆಯನ್ನು ಹೊಲಿಸ್ಕೊಂಡು ಹೋಗಬೇಕು ಅನ್ನೋಷ್ಟು ಸಹ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಹೀಗೆ ಜೀವನದಲ್ಲಿ ಬಂದಂಥ ಎಲ್ಲ ಕಷ್ಟಗಳನ್ನು ನುಂಗ್ಕೊಂಡು ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಸಹ ಅವರು ಎದೆಗುಂದದೆ ಈ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಇಡೀ ತಮ್ಮ ಬದುಕನ್ನೇ ಸವಿಸ್ತಾರೆ. ಮತ್ತು ಆ ಒಂದು ಸಂರಕ್ಷಣೆಗಾಗಿ ತಮ್ಮ ಹತ್ರ ಇದ್ದದ್ದೆಲ್ಲವನ್ನೂ ಕಳ್ಕೊಳ್ತಾರೆ. ತಮ್ಮ ಹೆಂಡತಿಯ ಬಳಿ ಇದ್ದಂತಹ ಚೂರುಪಾರ ಒಡವೆಯನ್ನೂ ಸಹ ಅವರು ಮಾರ್ತಾರೆ. ಹೀಗಾಗಿ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿ ನಮ್ಮ ಕೈಗೆ ಕೊಡೋದಕ್ಕೆ ಅವರೆಂತಹ ಒಂದು ಕಷ್ಟವನ್ನು ಪಡ್ತಾರೆ. ಹಾಗೂ ಹಳಕಟ್ಟಿಯವರು 1960ರ ಹೊತ್ತಿಗೆ ಅವ್ರ ಮನೆಯಲ್ಲಿ ಎಂಥದ್ದೊಂದು ಬಡತನ ಇತ್ತು ಅಂತಂದರೆ, ಗಂಡ ಹೆಂಡತಿಗೆ ಅವ್ರ ಮಗ ಬೇರೆ ಆಗಿರ್ತಾರೆ, ಇದ್ದಂತಹ ಒಬ್ಬನೇ ಒಬ್ಬ ಮಗ, ಇವರಿಬ್ಬರು ಒಂದು ಮನೆಯಲ್ಲಿರ್ತಾರೆ. ಒಂದೊತ್ತಿನ ಊಟಕ್ಕೂ ಸಹ ಅವರಿಗೆ ಗತಿ ಇರೋದಿಲ್ಲ. ಒಮ್ಮೆ ಊಟ ಇಲ್ಲದೇ ರಾತ್ರಿ ಇಬ್ಬರೂ ಒಂದು ಲೋಟ ನೀರು ಕುಡ್ಕೊಂಡು ಮಲ್ಕೋತಾರೆ. ಬೆಳಗ್ಗೆ ಎದ್ದು ಹೊಟ್ಟೆ ಚುರುಗುಡ್ತಾಯಿತ್ತು, ಏನಾದರೂ ಹೊಟ್ಟೆಗೆ ಜೋಡಿಸ್ಬೇಕು ಅಂತ ಹೇಳಿಬಿಟ್ಟು ಅವ್ರ ಮಗನೇ ಮುದ್ರಣಾಲಯವನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಆ ಒಂದು ಮುದ್ರಣಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಕುಲಕರ್ಣಿ ಅಂತಕ್ಕಂಥವ್ರು ಸಹ ಇರ್ತಾರೆ ಮ್ಯಾನೇಜರ್ ಆಗಿ. ಆಗ ಹೋಗಿ ಹಳಕಟ್ಟಿಯವ್ರು ಕೇಳ್ತಾರೆ, ಕುಲಕರ್ಣಿ
ಒಂದು 20 ರೂಪಾಯಿ ಇದ್ದರೂ ಕೂಡ ರಾತ್ರಿ ನಾವೇನೂ ಊಟ ಮಾಡಿಲ್ಲ, ಹಾಗೇ ನೀರು ಕುಡಿದು ಮಲಗಿದ್ದೀವಿ, ಅಕ್ಕಿ ತಗೊಂಡೋಗ್ಬೇಕು ಅಂತೇಳಿ ಕೇಳಿದಾಗ ಕುಲಕರ್ಣಿಯವರು ಆ ಗಲ್ಲಾಪೆಟ್ಟಿಗೆಯನ್ನು ಎಳೆದು ನೋಡ್ತಾರೆ. ಅದರಲ್ಲಿ ಏನೂ ದುಡ್ಡು ಇರೋದಿಲ್ಲ. ಸಾಹೇಬ್ರೆ, ನಿಮ್ಮ ಮಗ ಆವಾಗಲೇ ತೊಗೊಂಡೋದ್ರು ಅಂಥೇಳಿ ಹೇಳ್ತಾರೆ. ಆಗ ಆಗಲಿ ಬಿಡಪ್ಪ, ದೇವ್ರು ಇಟ್ಟಂಗಾಗಲಿ ಅಂಥೇಳಿ ಅವರು ಕಾಲು ಎಳ್ಕೊಂಡು ಮೈಯಲ್ಲಿ ಶಕ್ತಿ ಇಲ್ಲದೇ ಹಾಗೇ ಮನೆಗೆ ಬರ್ತಾ ಇರ್ತಾರೆ ಯೋಚನೆ ಮಾಡ್ಕೊಳ್ತಾ. ಅವರು ಒಂದು ಸರ್ಕಲ್ಲಿಗೆ ಬರೋ ಅಷ್ಟರಲ್ಲೇ ಒಬ್ಬ ಪೋಸ್ಟ್ಮ್ಯಾನು ಮುದ್ರಣಾಲಯಕ್ಕೆ ಬಂದುಬಿಟ್ಟು ಸಾಹೇಬ್ರ ಹೆಸರಿಗೆ 20 ರೂಪಾಯಿ ಎಮೋ ಬಂದಿದೆ ಅಂಥೇಳಿ, ಮನಿ ಆರ್ಡರ್ ಬಂದಿದೆ ಅಂಥೇಳಿ ಹೇಳ್ತಾರೆ. ಅಯ್ಯೋ ಹೋಗಪ್ಪ, ಈಗಿನೂ ಹೋದ್ರೆ ಅವ್ರು ಇಲ್ಲೇ ಎಲ್ಲ ಸರ್ಕಲಲ್ಲಿರಬೇಕು, ಹೋಗಿ ಕೊಡೋಗಪ್ಪ, ಅವ್ರಿಗೆ ತುಂಬ ತುರ್ತಿದೆ ಅಂಥೇಳಿ ಕುಲಕರ್ಣಿಯವರು ಹೇಳಿ ಕಳಿಸ್ತಾರೆ. ಪೋಸ್ಟ್ಮ್ಯಾನ್ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ 20 ರೂಪಾಯಿನ ಕೊಡ್ತಾರೆ. ಆವಾಗ ಅದನ್ನು ಅವ್ರು ಬಿಡಿಸ್ಕೊಂಡು ಕಣ್ಣಿಗೆ ಹೊತ್ಕೊಂಡು ದಿನಸಿ ಅಂಗಡಿಗೆ ಹೋಗಿ 1 kg ಅಕ್ಕಿ ತೊಗೊಂಡು ಮನೆಗೆ ಹೋಗಿ ಅನ್ನ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಊಟ ಮಾಡ್ತಾರೆ. ಹೀಗೆ ಕಿತ್ತು ತಿನ್ನುವ ಬಡತನದ ಮಧ್ಯೆಯೂ ಸಹ ಅದರ ಬಗ್ಗೆ ಯೋಚನೆ ಮಾಡ್ದೇ ಅವರು ಮನಸ್ಸು ಮಾಡಿದರೆ ಎಂಥ ಶ್ರೀಮಂತಿಕೆ ಜೀವನವನ್ನು ಅವರು ನಡೆಸಬಹುದಿತ್ತು. ಆಧುನಿಕ ಶಿಕ್ಷಣವನ್ನು ಪಡ್ಕೊಂಡಿದ್ದರು. ಬ್ರಿಟಿಷ್ ಸರ್ಕಾರದಲ್ಲಿ ಉನ್ನತ ಹುದ್ದೆಯನ್ನು ಪಡಿಬಹುದಾಗಿತ್ತು. ಅಷ್ಟೇ ಅಲ್ಲದೆ ಅವರು 1919ರಲ್ಲಿ ಬಿಜಾಪುರದ ನಗರಸಭೆಯ ಕೌನ್ಸಿಲರ್ ಆಗಿರ್ತಾರೆ. ತದನಂತರ ಅವರು ಮುಂಬೈ ಸರ್ಕಾರದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ. ಹಾಗಾಗಿ ಬೇಕಾದಂತಹ ಅದ್ದೂರಿ ಜೀವನವನ್ನು ನಡೆಸ್ಬೋದಿತ್ತು. ಆದರೆ ಅವರೆಂದೂ ಸಹ ಹಣಕ್ಕಾಗಿ ಆಸೆ ಪಟ್ಟವರಲ್ಲ. ಅವ್ರಿಗೆ ವಚನ ಸಂರಕ್ಷಣೆ ಮಾಡೋದು ಒಂದೇ ಧ್ಯಾನ ಆಗಿತ್ತು, ಅದೇ ಅವರ ಮಂತ್ರ ಆಗಿತ್ತು, ಅದೇ ಅವರ ತಪಸ್ಸಾಗಿತ್ತು. ಬೇರೆ ಯಾವ ವಿಚಾರಗಳು ಅವ್ರ ತಲೆಗೆ ಬರ್ತಾನೆ ಇರಲಿಲ್ಲ. ಎಂಥ ಬಡತನವನ್ನು ಬೇಕಾದರೂ ಅವರು ಸಹಿಸ್ಕೊಳ್ತಾ ಇದ್ದರು, ಹಸಿವನ್ನು ಸಹಿಸ್ಕೊಳ್ತಾ ಇದ್ದರು, ಅನಾರೋಗ್ಯವನ್ನು ಸಹಿಸ್ಕೊಂಡು ಈ ಒಂದು ಪುಣ್ಯದ ಕಾರ್ಯವನ್ನು ಅವರು ಮಾಡಿದರು. ಅವರು 1964ರಲ್ಲಿ ಅವರ ಹೆಂಡತಿ ಮೇ 27ರಂದು ತೀರ್ಕೊಳ್ತಾರೆ. ಅವರನ್ನು ಶವ ಸಂಸ್ಕಾರ ಮಾಡೋದಕ್ಕೂ ಸಹ ಇವ್ರ ಹತ್ರ ಹಣ ಇರೋದಿಲ್ಲ. ಯಾರೋ ಹಿತೈಷಿಗಳು ಸಂಗ್ರಹಿಸಿದಂತಹ ಒಂದು ಹಣದಿಂದ ಅವರನ್ನು ಶವ ಸಂಸ್ಕಾರ ಮಾಡಿ ಬಂದು ಸ್ನಾನ ಮಾಡಿ ಮತ್ತೆ ಮುದ್ರಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ತದನಂತರ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಶಕ್ತಿಗುಂದಿದಾಗ, ಕೈಕಾಲಲ್ಲಿ ಶಕ್ತಿನೇ ಇಲ್ದಂಗಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದಾಗ ಅವರನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಬಬಲೇಶ್ವರದ ಶಾಂತವೀರ ಸ್ವಾಮೀಜಿಗಳು ಅವ್ರ ಹತ್ರ ಬರ್ತಾರೆ. ಬಂದು, ಏನು ರಾವ್ ಸಾಹೇಬ, ನೀನು ದವಾಖಾನೆಗೆ ಹೋಗೋಣ ಬಾ ಅಂಥೇಳಿ ಎಷ್ಟು ಕರೆದ್ರೂ ಅವ್ರು ಬೇಡ ಅಂತಾರೆ. ಇಲ್ಲಿಗೆ ಔಷಧಿ ಗುಳಿಗೆ ತರಿಸ್ಲಾ ಅಂತಂದ್ರೂ ಅವ್ರು ಅದಕ್ಕೆ ಒಪ್ಪೋದಿಲ್ಲ. ಅವರು ಮುಜುಗರ ಪಟ್ಕೊಂಡು ಹೇಳ್ತಾರೆ, ತಮ್ಮ ದಿಂಬಿನ ಕೆಳಗೆ ಕೈ ಹಾಕಿ ಒಂದಷ್ಟು ಕಾಗದಗಳನ್ನು ತಗೊಂಡ್ಬಿಟ್ಟು ಹೇಳ್ತಾರೆ, ಬುದ್ಧಿ, ಈ 12 ವಚನಗಳನ್ನು ನಾನು ಅಚ್ಚಾಕ್ಸೋದಕ್ಕೆ ಆಗಿಲ್ಲ. ದಯವಿಟ್ಟು ಈ 12 ವಚನಗಳನ್ನು ನೀವು ಹಚ್ಚಾಕ್ಸಿದ್ರೆ ತುಂಬ ಉಪಕಾರ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಕಾಗದಗಳನ್ನು ಸ್ವಾಮೀಜಿ ಕೈಲಿ ಕೊಡ್ತಾರೆ. ಹೀಗೆ ಸದಾ ಹಗಲು ರಾತ್ರಿ ಬರೀ ವಚನಗಳನ್ನು ಸಂರಕ್ಷಣೆ ಮಾಡೋದು, ಅವುಗಳನ್ನು ಕಾಪಾಡ್ತಕ್ಕಂಥದ್ದು, ಅವುಗಳನ್ನು ಮುದ್ರಿಸ್ತಕ್ಕಂಥದ್ದು, ಪ್ರಕಟಿಸ್ತಕ್ಕಂಥದ್ದು ಇದರೇ ಅವರ ಚಿಂತೆ ಆಗಿರುತ್ತೆ. ಹೀಗೆ ಅವರು 1964 ಜೂನ್ 29ರಂದು ದೈವಾಧೀನರಾಗ್ತಾರೆ, ಲಿಂಗೈಕ್ಯರಾಗ್ತಾರೆ. ಆದರೆ ಅವರನ್ನು ಶವ ಸಂಸ್ಕಾರ ಮಾಡೋದಕ್ಕೂ ಸಹ ಅವರಿಗೆ ಅಲ್ಲಿ ದುಡ್ಡಿರೋದಿಲ್ಲ. ಕೆಲವು ಹಿತೈಷಿಗಳು ಸೇರಿಕೊಂಡು ಸಂಗ್ರಹಿಸಿದಂಥ ಹಣದಲ್ಲಿ ಅವರನ್ನು ಸಂಸ್ಕಾರ ಮಾಡ್ತಾರೆ. ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿರ್ತಾರೆ. ಸಹಕಾರ ಕ್ಷೇತ್ರದಲ್ಲಿ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತಾರೆ, ಸಿದ್ದೇಶ್ವರ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ, ಜೊತೆಗೆ ನೇಕಾರರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ, ಕೃಷಿಕರಿಗಾಗಿ ಕೃಷಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ತಾರೆ, ಹತ್ತಿ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಬಿಜಾಪುರ ನಗರಕ್ಕೆ ತಾವೇನು ಕೌನ್ಸಿಲರ್ ಆದಾಗ 1919ರಲ್ಲಿ